Hi, I'm Kaviraj from scoringtarget.com. In today's session, we are going to learn to the food from its child. Summary in Kannada and English for second PUC students presented by Kaviraj Jidage. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ನಾವೊಂದು ಕವನದ ಸಾರಾಂಶವನ್ನು ಕಲ್ತ್ಕೊಳ್ಳೋಣ. ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಅಂತಕ್ಕಂಥ ಕವನವನ್ನು ಬರೆದವರು ಪ್ಯಾಬ್ಲೋ ನೆರೂಡ್ ಅವರು ಬರೆದಿದ್ದಾರೆ. ಇನ್ನೊಂದು ಫೋಟೋದಲ್ಲಿ ಕಾಣ್ತಾ ಇದ್ವಿ, ಇವರು ಪ್ಯಾಬ್ಲೋ ನೆರೂಡ್. ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ಬೈ ಪ್ಯಾಬ್ಲೋ ನೆರೂಡ್ ವಿಚ್ ನ್ಯಾರೇಟ್ಸ್ ದ ಜರ್ನಿ ಆಫ್ ಅ ಚೈಲ್ಡ್ಸ್ ಫುಡ್ ಅಂಟಿಲ್ ಇಟ್ ಬಿಕಮ್ಸ್ ಅನ್ ಅಡಲ್ಟ್ ಫುಡ್. ಅಂದರೆ ಈ ಒಂದು ಕವನದಲ್ಲಿ ಕವಿ ಒಂದು ಮಗುವಿನ ಪಾದ ದೊಡ್ಡ ಒಂದು ವಯಸ್ಕರಾಗುವವರೆಗೆ ಮತ್ತು ಆತನ ಒಂದು ಕೊನೆಯ ಜೀವಿತಾವಧಿವರೆಗೆ, ಅಂದರೆ ಕೊನೆ ಉಸಿರು ಇರುವವರೆಗೂ ಯಾವ ಥರ ಪಾದಗಳಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ತುಂಬ ಸವಿಸ್ತರವಾಗಿ ವಿವರಣೆ ಮಾಡಿದ್ದಾರೆ. ಇಲ್ಲಿ ಪಾದದ ಒಂದು ಮೆಟಾಫರಿಕಲ್ ಆಗಿ ಯೂಸ್ ಮಾಡಿದ್ರು ಕೂಡ ಜೀವನ ಈ ಸಮಾಜದಲ್ಲಿ ಯಾವ ಥರ ಇದೆ ಅಂತಕ್ಕಂಥದ್ದನ್ನು ಕ್ರಿಟಿಸೈಸ್ ಮಾಡಿ ಬರೆದಂಥದ್ದು. ಬಿಸೈಡ್ಸ್ ನ್ಯಾರೇಟಿಂಗ್ ದ ಎಕ್ಸ್ಪೀರಿಯನ್ಸಸ್ ಆಫ್ ದ ಅಡಲ್ಟ್ ಫುಡ್ ಅಂಟಿಲ್ ಇಟ್ಸ್ ಡೆತ್, ದ ಪೋಯಮ್ ಆಲ್ಸೋ ಡಿಸ್ಕ್ರೈಬ್ಸ್ ದ ಚೇಂಜಸ್ ದ್ಯಾಟ್ ದ ಚೈಲ್ಡ್ಸ್ ಫುಡ್ ಅಂಡರ್ಗೋಸ್ ಅಂಟಿಲ್ ಇಟ್ ಬಿಕಮ್ಸ್ ಆನ್ ಅಡಲ್ಟ್ ಫುಡ್. ಈ ಕವನ ಕೇವಲ ಒಂದು ಪಾದದ ಒಂದು ಪರಿವರ್ತನೆ ಅಷ್ಟೇ ಅಲ್ಲದೆ ಮಗುವಿನಿಂದ ಹಿಡಿದು ವಯಸ್ಕರವರಿಂದ ಹಿಡಿದು ಸಾವಿನವರೆಗೆ ಯಾವ ಥರ ಅದು ತನ್ನ ಒಂದು ರೂಪವನ್ನು ಬದಲಾಯಿಸಿಕೊಂಡು ಯಾವ ಥರ ಅದು ಸ್ಮೂತ್ ಇದ್ದದ್ದು ವರ್ಡ್ ಆಗುತ್ತೆ ಅಂತಕ್ಕಂಥದ್ದನ್ನು ತುಂಬ ಒಂದು ವರ್ಣನಾತ್ಮಕವಾಗಿ ಈ ಒಂದು ಕವನದಲ್ಲಿ ವಿವರಿಸಿದ್ದಾರೆ. ಓಕೆ, ಇಲ್ಲಿ ಏನಿದೆ ಸೆಂಟ್ರಲ್ ಐಡಿಯಾ ಆಫ್ ದ ಪೋಯಮ್, ಈ ಕವನದ ಒಂದು ಮುಖ್ಯ ತಿರುಳು ಅಥವಾ ಉದ್ದೇಶ ಏನು ನೋಡೋಣ. ನಾವಿಲ್ಲಿ ಫೋಟೋದಲ್ಲಿ ಕಾಣ್ತಾ ಇದ್ದೀವಲ್ಲ, ಈ ಫೋಟೋ ನೋಡಿದ್ರೆ ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಒಂದು ಶೂಸ್ ಇದೆ, ಶೂಸಲ್ಲಿ ಪಾದ ಹಾಕಿದ್ದಾರೆ, ಪಾದ ಮೇಲ್ಗಡೆ ಒಂದು ಆಸೆ ಕಾಣ್ತಾ ಇದೆ. ಅದು ಅಂದರೆ ಶೂಸ್ ನಮ್ಮ ಕಾಲುಗಳು ಸೇಬು ಹಣ್ಣು ಆಗ್ಬೋದು ಅಂತಕ್ಕಂಥದ್ದು. ಬಟ್ ಕಾಲಿನ ಕೆಳಗಡೆ ನೋಡ್ತಾ ಇದ್ವಿ, ಇಲ್ಲಿ ಮುಳ್ಳು ಕಲ್ಲು ಎಲ್ಲ ಕಾಣ್ತಾ ಇದೆ. ಅಂದರೆ ಜೀವನ ಯಾವ ಥರ ಇದೆ, ನಾವು ಕಾಣ್ತಕ್ಕಂಥ ಕನಸುಗಳೇ ಬೇರೆ, ಸಮಾಜ ನಮ್ಮನ್ನು ಬೆಳೆಸ್ತಕ್ಕಂಥ ಒಂದು ಪದ್ಧತಿ, ನಾವು ಬೆಳವಣಿಗೆ ಅದನ್ನು ನಿರೀಕ್ಷಿಸ್ತಕ್ಕಂಥದ್ದನ್ನು ಇಲ್ಲಿ ಕಾಣ್ಬೋದು. ಓಕೆ, ಲೆಟ್ ಸ್ಟಾರ್ಟ್. ದ ಪೊಯೆಟ್ ಇನಿಷಿಯಲಿ ಮೆನ್ಷನ್ಸ್ ದ್ಯಾಟ್ ದ ಚೈಲ್ಡ್ಸ್ ಫುಡ್ ಈಸ್ ನಾಟ್ ಯೆಟ್ ಅವೇರ್ ಇಟ್ಸ್ ಅ ಫುಡ್. ಪ್ರಾರಂಭದಲ್ಲಿ ಕವಿ ಹೇಳ್ತಾರೆ, ಮಗುವಿಗೆ ಅದೊಂದು ಪಾದ ಅಂತಲೇ ಗೊತ್ತಿರೋದಿಲ್ಲ. ಅಂದರೆ ಮಗು ತುಂಬ ಮುಗ್ಧವಾಗಿರುತ್ತೆ, ತನ್ನ ಪಾದಗಳೇ ಇದು ಕಾಲುಗಳು, ಈ ಕಾಲುಗಳು ತಮಗೆ ನಡೆಯೋಕ್ಕೆ ಯೂಸ್ ಆಗುತ್ತೆ ಅನ್ನೋದು ಕೂಡ ಕಾನ್ಸೆಪ್ಟೇ ಇರೋದಿಲ್ಲ. ಅಷ್ಟು ಒಂದು ಪರಿಶುದ್ಧವಾದ ಒಂದು ಮನಸ್ಸು. ಇನ್ಸ್ಟೀಡ್ ಇಟ್ ವುಡ್ ಲೈಕ್ ಟು ಬಿ ಅ ಬಟರ್ಫ್ಲೈ ಆರ್ ಎನ್ ಆ್ಯಪಲ್. ಆ ಮಗು ಬಯಸುತ್ತೆ, ನಾನು ಒಂದು ಆ್ಯಪಲ್ ಹಣ್ಣಾಗಬೇಕು ಅಥವಾ ಒಂದು ಬಟರ್ಫ್ಲೈ ಚಿಟ್ಟೆ ಆಗಬೇಕು ಅಂತ ಮಗು ಕನಸು ಕಾಣುತ್ತೆ. ಬಟ್ ಆ ಕನಸು ಸಾಕಾರ ಆಗೋಕ್ಕೆ ಸಮಾಜ ಬಿಡಬೇಕಲ್ವಾ. ದ ಚೈಲ್ಡ್ ಈವನ್ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಸ್ ಐಡೆಂಟಿಟಿ ಹ್ಯಾಸ್ ಆಸ್ಪಿರೇಷನ್ಸ್ ಆ್ಯಂಡ್ ಡ್ರೀಮ್ಸ್ ಆ್ಯಂಡ್ ದ ಜಾಯ್ ಆಫ್ ಲಿವಿಂಗ್. ಮಗು ಹುಟ್ಟಿದ ನಂತರ ತನ್ನದೇ ಆದಂಥ ಆಸೆಗಳು ಬಯಕೆಗಳಿರುತ್ತೆ, ತನ್ನದೇ ಆದಂಥ ಒಂದು ಗುರಿಗಳಿರುತ್ತೆ. ಆ ಗುರಿಗಳನ್ನು ಈಡೇರಿಸ್ತಕ್ಕಂಥ ಪ್ರಯತ್ನವನ್ನು ಮಗುವಿನಲ್ಲಿ ಕಾಣ್ತಾ ಹೋಗ್ತೀವಿ. ಬಟ್ ಏನಾಗುತ್ತೆ ನೆಕ್ಸ್ಟು? ದ ಚೈಲ್ಡ್ ಹ್ಯಾಸ್ ದ ಆ್ಯಂಬಿಷನ್ ಟು ಬಿಕಮ್ ಐದರ್ ಅ ಬಟರ್ಫ್ಲೈ ಆರ್ ಎನ್ ಆ್ಯಪಲ್. ಮಗು ಬಯಸ್ತಾ ಇರುತ್ತೆ, ಒಂದು ಹಣ್ಣಾಗ್ಬೋದು ನಾನು, ಅಥವಾ ಒಂದು ಬಟರ್ಫ್ಲೈ ಚಿಟ್ಟೆಯಾಗಿ ಆಕಾಶದೆತ್ತರಕ್ಕೆ ಸ್ವಾತಂತ್ರ್ಯವಾಗಿ ಹಾರಬಹುದು ಅಂತ ಒಂದು ಕನಸು ಕಾಣ್ತಾ ಇರುತ್ತೆ. ಬಟ್ ಇನ್ ಟೈಮ್, ದಿನಗಳು ಹೋದಂತೆ ಏನಾಗುತ್ತೆ, ಸ್ಟೋನ್ಸ್ ಆ್ಯಂಡ್ ಪೀಸಸ್ ಆಫ್ ಗ್ಲಾಸಸ್, ಸ್ಟ್ರೀಟ್ಸ್ ಆ್ಯಂಡ್ ಲ್ಯಾಡರ್ಸ್, ದ ಪ್ಲ್ಯಾಂಟ್ಸ್ ಆ್ಯಂಡ್ ದ ರಫ್ ಅರ್ತ್ ಟೀಚ್ ದ್ಯಾಟ್ ಇಟ್ ಕ್ಯಾನಾಟ್ ಫ್ಲೈ ಆ್ಯಂಡ್ ಬಿ ಅ ಫ್ರೂಟ್. ಸೊ ಮಗು ಬೆಳೀತಾ ಹೋದ ಹಾಗೆ, ಅದು ತನ್ನ ಹೆಜ್ಜೆಗಳನ್ನು ನೆಲದ ಮೇಲೆ ಊರ್ತಾ ನಡೆಯುವುದನ್ನು ಕಲಿತ ಹಾಗೆ ಮಗುವಿನ ಪಾದ ಒಂದು ಸ್ಟೋನ್ಗಳಿಗೆ, ಚೂಪಾದ ಕಲ್ಲುಗಳಿಗೆ, ಪೀಸಸ್ ಆಫ್ ಗ್ಲಾಸಿನ ಒಂದು ತುಂಡುಗಳಿಗೆ, ಸ್ಟ್ರೀಟ್ಸ್ ಓಣಿಯಲ್ಲಿ ನಡೀತಾ ಹೋದ್ರಿಂದ ಅದಕ್ಕೆ ಆಗ್ತಕ್ಕಂಥ ಗಾಯಗಳಾಗಿರ್ಬೋದು, ಸಿಡಿ ಹತ್ತೋದಾಗಿರ್ಬೋದು, ಲ್ಯಾಡರ್ಸ್, ದ ಪ್ಲ್ಯಾಂಟ್ಸ್ ಮರಗಳನ್ನು ದಾಟ್ತಾ ಹೋಗೋದು, ಮರಗಳನ್ನು ಹತ್ತೋದು, ಆ್ಯಂಡ್ ದ ರಫ್ ಅರ್ತ್, ಈ ಭೂಮಿ ಮೇಲೆ ಒರಟಾದ ಭೂಮಿ ಮೇಲೆ ನಡೀತಾ ಮಗುಗೆ ಏನಾಗುತ್ತೆ ಗೊತ್ತಾಗುತ್ತೆ, ಇದು ನನ್ನ ಪಾದ, ಈ ಪಾದದಿಂದ ನಾನು ಬಟರ್ಫ್ಲೈ ಆಗಿ ಹಾರೋಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ಫ್ರೂಟ್ ಆಗೋಕ್ಕೆ ಕೂಡ ಸಾಧ್ಯ ಇಲ್ಲ, ಹಣ್ಣಾಗೋಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಮಗುವಿನ ಕನಸು ನನಸಾಗ್ತಕ್ಕಂಥ ಒಂದು ಸಾಧ್ಯತೆ ಕಡಿಮೆ ಅಂತ ಅದಕ್ಕೆ ದಿನ ಬಿಟ್ಟು ದಿನ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಸಮಾಜದಲ್ಲಿ ಮಗು ಯಾವಾಗ ಪಾದಾರ್ಪಣೆ ಮಾಡುತ್ತೋ, ಈ ಏರಿಯಾಗಳನ್ನು ದಾಟುತ್ತೋ, ನೆಲದ ಮೇಲೆ ನಡೀತಾ ಹೋಗುತ್ತೋ, ಸಿಡಿ ಹತ್ತೋದು, ಗ್ಲಾಸಿನ ಮೇಲೆ ಕಾಲಿಡೋದು,
ಇವೆಲ್ಲ ನೋಡ್ತಾ ನೋಡ್ತಾ ಹೋದಾಗ ಸಹಜವಾಗಿ ಮಗುವಿಗೆ ಒಂದು ನಿರಾಸೆ ಹುಟ್ಟುತ್ತಾ ಹೋಗುತ್ತೆ ಅಂತಕ್ಕಂಥದ್ದು ಕವಿ ಇಲ್ಲಿ ಸಮಾಜ ಮಗುವನ್ನು ಯಾವ ಥರ ಶೇಪನ್ನು ಚೇಂಜ್ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನೆಕ್ಸ್ಟ್, ಬಟ್ ದ ಚೈಲ್ಡ್ಸ್ ಡ್ರೀಮ್ ಆಫ್ ಆಸ್ಪಿರೇಷನ್ ಆರ್ ನಾಟ್ ಸಪೋರ್ಟೆಡ್ ಬೈ ಸೊಸೈಟಿ ಆ್ಯಂಡ್ ಆರ್ ಪುಷ್ಡ್ ಇನ್ ಟು ಅ ಡಾರ್ಕ್ ಕಾರ್ನರ್ ಆಫ್ ದ ವರ್ಲ್ಡ್. ಸೊ ಸಮಾಜ ಮಗುವನ್ನು ಯಾವ ಒಂದು ಆಸೆ ಇಟ್ಕೊಂಡಿದೆ, ಅದರ ಬಯಕೆ ಏನು ಅಂತಕ್ಕಂಥದ್ದನ್ನು ತಿಳಿಯದೆ ತನ್ನದೇ ಆದಂಥ ಒಂದು ರೂಟಲ್ಲಿ ಆ ಮಗು ಸಾಧನೆ ಮಾಡಬೇಕು ಅಂತ ಬಯಸ್ತಾ ಹೋಗುತ್ತೆ. ಅಂದರೆ ಮಗುವಿಗೆ ಸ್ವಾತಂತ್ರ್ಯ ಅನ್ನೋದೇ ಕೊಡೋದಿಲ್ಲ. ಎಷ್ಟು ಮಟ್ಟಿಗೆ ಅದು ಒಂದು ಕತ್ತಲಿಗೆ ತಳ್ಳುತ್ತೆ ಸಮಾಜ ಅಂದರೆ, ಜಸ್ಟ್ ಲೈಕ್ ಅ ಫುಡ್ ದ್ಯಾಟ್ ಈಸ್ ಕಂಡೆಮ್ಡ್ ಟು ಲಿವ್ ಇನ್ ಅ ಶೂಸ್ ಆ್ಯಸ್ ಅ ಪ್ರಿಸನರ್. ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ಹೋಲಿಸಿದ್ದಾರೆ ಅಂದರೆ, ಈ ಸಮಾಜ ಮಗುವನ್ನು ಯಾವ ಥರ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುತ್ತೆ ಅಂದರೆ, ನಮ್ಮ ಪಾದಕ್ಕೆ ಶೂಸ್ ಹಾಕಿದ ನಂತರ ಪಾದ ನೋಡಿ, ಆ ಶೂಸಲ್ಲಿ ಒಂದು ಬಂಧನ, ಜೈಲಲ್ಲಿ ಇಟ್ಟಂಗೆ ಆಗುತ್ತೆ. ಅದಕ್ಕೆ ಒಂದು ಪಾದಗಳಿಗೆ ಕತ್ತಲೆಯಲ್ಲಿ ಕೋಣೆಯಲ್ಲಿ ಇಟ್ಟಾಗುತ್ತೆ. ಸೊ ಆ ಥರ ಪಾದ ಶೂಸಲ್ಲಿ ಇಟ್ಟಾಗ ಏನಾಗುತ್ತೆ, ಸಹಜವಾಗಿ ಅದು ಬೆಳೀತಕ್ಕಂಥ ಅದು ಕಾಲುಗಳಾಗಿರ್ಬೋದು, ಉಗುರುಗಳಾಗಿರ್ಬೋದು, ಬೆರಳುಗಳಾಗಿರ್ಬೋದು, ಅದು ತನ್ನ ಶೇಪನ್ನು ಕಳ್ಕೊಳ್ಳುತ್ತೆ. ಸ್ವತಂತ್ರವಾಗಿದ್ದಾಗ ಓಕೆ, ಯಾವ ಥರ ಕೂಡ ಅದು ಬೆಳಿಬೋದು. ಬಟ್ ಶೂಸ್ ಹಾಕಿದಾಗ ಅದೇನಾಗುತ್ತೆ, ಒಂದು ನಿರ್ದಿಷ್ಟ ಶೇಪ್, ಆಕಾರಕ್ಕೆ ತಕ್ಕಂತೆ ಅದು ಪಾದಗಳು ಬೆಳೀತಾ ಹೋಗುತ್ತೆ. ಅಂದರೆ ಇಲ್ಲಿ ಕವಿ ಈ ಶೂಸ್ ಅನ್ನೋದಕ್ಕೆ ಯಾವುದಕ್ಕೆ ಹೋಲಿಸಿದ್ದಾನೆ ಅಂದರೆ, ಸಮಾಜಕ್ಕೆ ಹೋಲಿಸಿದ್ದಾನೆ. ಶೂಸ್ ಅಂತಕ್ಕಂಥ ಒಂದು ಕತ್ತಲೆಯಲ್ಲಿ ಪಾದಗಳು ಹಾಕಿದಾಗ ಹೇಗಾಗುತ್ತೋ ಹಾಗೆ ಮಗು ಸ್ವತಂತ್ರವಾಗಿ ಬೆಳೀತಕ್ಕಂಥ ಮಗುವಿನ ಆಸೆ ಎಲ್ಲ ನುಚ್ಚುನೂರಾಗುತ್ತೆ ಅಂತ. The child has to cross many streets and ladders, so becoming a fruit or butterfly is impossible. ಯಾವಾಗ ಮಗು ನಡೆಯೋಕೆ ಪ್ರಾರಂಭ ಮಾಡುತ್ತೆ, ಶಿಡಿ ಹತ್ತೋದು, ಓಣಿ ಎಲ್ಲ ಸುತ್ತೋದು, ಅಂದರೆ ಟೋಟಲ್ ತನ್ನ ಪಾದಗಳ ಹೊರಟಾಗುತ್ತೋ ಆವಾಗ ಮಗುವಿಗೆ ಗೊತ್ತಾಗುತ್ತೆ, ನನ್ನಿಂದ ಹಣ್ಣಾಗೋ ಕೂಡ ಸಾಧ್ಯ ಇಲ್ಲ, ಆ್ಯಪಲ್ ಆಗೋ ಕೂಡ ಸಾಧ್ಯವಿಲ್ಲ, ಮತ್ತು ಚಿಟ್ಟೆ ಆಗೋ ಕೂಡ ಸಾಧ್ಯ ಇಲ್ಲ ಅಂತ. ದ ಫುಡ್ ಈಸ್ ಕಂಡೆಮ್ ಟು ಲಿವ್ ಇನ್ ಅ ಶೂ. ಹಿಯರ್ ಇಸ್ ಅ ಶೂ ಮೀನ್ಸ್ ಇಟ್ಸ್ ಕವರ್ಡ್ ಬೈ ಸೊಸೈಟಿ, ಸೊ ಇಟ್ ಈಸ್ ನಾಟ್ ಫ್ರೀ ಟು ಎಂಜಾಯ್. ಇಲ್ಲಿ ಶೂ ಅಂದರೆ ಏನು? ಶೂ ಅಂದರೆ ಸಮಾಜ, ಅದು ನಮ್ಮನ್ನು ಸ್ವತಂತ್ರವಾಗಿ ಬೆಳಗ್ಗೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದು ಈ ಸಮಾಜದ ಒಂದು ಪದ್ಧತಿಯನ್ನು ಕವಿ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ದ ಫುಟ್ ಇನ್ ದ ಶೂ ಗ್ರೋ ಹ್ಯಾಂಡ್ ಆ್ಯಂಡ್ ಚೇಂಜಸ್ ವಿತ್ ದ ಟೋಸ್ ಟೇಕಿಂಗ್ ದ ಫಾರ್ಮ್ ಆಫ್ ಐಲೆಸ್ ರೆಪ್ಟೈಲ್ಸ್ ವಿತ್ ಟ್ರಯಾಂಗ್ಯುಲರ್ ಹೆಡ್ಸ್ ಆ್ಯಂಡ್ ವಾರ್ಮ್ಸ್. ಇಲ್ಲಿ ರೆಪ್ಟೈಲ್ಸ್ ಅಂದರೆ ಏನು? ರೆಪ್ಟೈಲ್ಸ್ ಅಂದರೆ ಏನು ಅಂತಕ್ಕಂಥದ್ದು, ರೆಪ್ಟೈಲ್ಸ್ ಅಂದರೆ ಸರೀಸೃಪಗಳು, ಟ್ರಯಾಂಗ್ಯುಲರ್ ಅಂದರೆ ತ್ರಿಭುಜ, ತ್ರಿಕೋನಾಕಾರ, ವಾಮ್ಸ್ ಅಂದರೆ ಹುಳುಗಳು. ಸೊ ನಮ್ಮ ಪಾದಗಳು, ಮಗುವಿನ ನುಣುಪಾದ ಪಾದಗಳು ಶೂಸ್ ಹಾಕಿ ಇಟ್ಟಾಗ ಏನಾಗುತ್ತೆ, ಸಹಜವಾಗಿ ಅದರ ಒಂದು ಬೆರಳುಗಳು ಆಗಿರ್ಬೋದು, ಪಾದಗಳು ತನ್ನ ರೂಪವನ್ನು ಕಳ್ಕೊಳ್ಳುತ್ತೆ. ಯಾವ ಥರ ಆಗುತ್ತೆ ಅಂದರೆ ಕಣ್ಣು ಇಲ್ಲದ ಸರೀಸೃಪಗಳ ಥರ ಆಗುತ್ತೆ, ಅಥವಾ ಈ ತ್ರಿಕೋನಾಕಾರದ ಒಂದು ಹೆಡ್ ಥರ ಆಗುತ್ತೆ, ಅಥವಾ ಹುಳುಗಳ ಥರ ಆಗುತ್ತೆ. ನಾವು ಇಲ್ಲಿ ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ನೋಡಿ, ಬೆರಳು ಯಾವ ಥರ ಇದೆ, ಕೆಲವೊಂದು ಸರೀಸೃಪ ಕಾಣ್ತಾ ಇದೆ, ಕೆಲವೊಂದು ಟ್ರಯಾಂಗ್ಯುಲರ್ ಹೆಡ್ ಥರ ಕಾಣ್ತಾ ಇದೆ, ಕೆಲವೊಂದು ಹುಳುಗಳ ಥರ ಕಾಣ್ತಾ ಇವೆ. ಈ ಥರ ಅದು ತನ್ನ ರೂಪ ಬದಲಾಯಿಸ್ಕೊಳ್ಳುತ್ತೆ, ಯಾಕಂದರೆ ಶೂಸಲ್ಲಿ ನಾವು ಅದನ್ನು ಹಾಕಿಟ್ಟಿರ್ತೀವಿ. ಜಸ್ಟ್ ಲೈಕ್ ಹೌ ದ ಫೂಟ್ ಇನ್ ಅ ಶೂ ಎಂಡ್ಸ್ ಅಪ್ ಬಿಕಮಿಂಗ್ ಹಾರ್ಡ್ ಲಾಸಸ್ ಇಟ್ಸ್ ಸೇಪ್. ಈ ಥರ ಶೂಸಲ್ಲಿ ಹಾಕಿದಾಗ ಏನಾಗುತ್ತೆ, ಸಹಜವಾಗಿ ಪಾದಗಳು ಹಾರ್ಡ್ ಆಗುತ್ತೆ, ಇನ್ನು ಬೆರಳುಗಳು ತನ್ನ ರೂಪವನ್ನು ಕಳ್ಕೊಳ್ಳುತ್ತೆ. The child too loses all its softness and grows up as a hardened adult. ಅದೇ ಥರ ಈ ಥರ ಪಾದ ಯಾವ ಥರ ತನ್ನ ರೂಪವನ್ನು ಕಳ್ಕೊತ್ತೆ, ಸಮಾಜದಲ್ಲಿ ಮಗು ಕೂಡ ಸಮಾಜದ ಒಂದು ಬಂಧನಕ್ಕೆ, ಕಟ್ಟುಪಾಡುಗಳಿಗೆ ಒಳಗಾದಾಗ ಅದು ತನ್ನ ಒಂದು ಸಾಫ್ಟ್ನೆಸ್ಸನ್ನು ಕಳ್ಕೊಳ್ಳುತ್ತೆ, ತನ್ನ ಒಂದು ರೂಪ ಆಕಾರವನ್ನು ಕಳ್ಕೊಳ್ಳುತ್ತೆ ಅಂತ. The adult living in a totally alien world to his dream walks on and without ರೆಸ್ಪೈಟ್. ಇಲ್ಲಿ ರೆಸ್ಪೈಟ್ ಅಂದರೆ ಏನು? ರೆಸ್ಪೈಟ್ ಅಂದರೆ ಬಿಡು. ಅಂದರೆ ಈ ಸಮಾಜದಲ್ಲಿ ಮಗು ಬೆಳೀತಾ ಏನಾಗುತ್ತೆ ಅಂದರೆ ದೊಡ್ಡ ಅಡಲ್ಟ್ ವ್ಯಕ್ತಿಯಾಗಿ ಬೆಳಿತಾನೆ. ಎಷ್ಟು ಮಟ್ಟಿಗೆ ಬ್ಯುಸಿಯಾಗಿ ಬಿಡ್ತಾನೆ ಅಂದರೆ, ತನ್ನ ಸಂಬಂಧಗಳು, ಗೆಳೆಯರು, ಆತ್ಮೀಯರು ಎಲ್ಲವನ್ನು ಬಿಟ್ಟು ಕೇವಲ ತನ್ನ ಕೆಲಸಗಳಲ್ಲೇ ಸಂಪೂರ್ಣವಾಗಿ ಬ್ಯುಸಿಯಾಗಿ ಬಿಡ್ತಾನೆ. ಗ್ರಾಪಿಂಗ್ ಹಿಸ್ ವೇ ಥ್ರೂ ಫೀಲ್ಡ್ಸ್, ಮೈನ್ಸ್, ಮಾರ್ಕೆಟ್ಸ್ ಆ್ಯಂಡ್ ಮಿನಿಸ್ಟ್ರೀಸ್. ಹೀಗೆ ನಡೀತಾ ಅಂದರೆ ಜೀವನದಲ್ಲಿ ಆತನ ಒಂದು ಪರಿವರ್ತನೆಗಳನ್ನು ಕಾಣ್ತಾ ಇರ್ತೀವಿ. ಫೀಲ್ಡ್ಗಳಿಗೆ ಹೋಗ್ತಾ ಇರ್ತಾನೆ, ಆಮೇಲೆ ಮೈನ್ಗಳಿಗೆ, ಗಣಿಗಾರಿಕೆಗೆ ಹೋಗ್ತಾ ಇರ್ತಾನೆ, ಮಾರ್ಕೆಟ್ಗೆ ಹೋಗ್ತಾನೆ, ಸಚಿವಾಲಯಗಳಿಗೆ, ಹೀಗೆ ನಡೀತಾ ಹೋಗ್ತಾನೆ. ಆತನ ಜೀವನದಲ್ಲಿ ನಡೀತಾ ಹೋದ ಹಾಗೆ ಆತನ ಪಾದಗಳ ಒಂದು ಆಕಾರ ತುಂಬಾ ಚೇಂಜ್ ಆಗುತ್ತೆ. ಹಿ ಟ್ವೈಲ್ಸ್ ಇನ್ ಲೈಫ್ ಜಸ್ಟ್ ಲೈಕ್ ಅ ಫುಟ್ ಇನ್ ಅ ಶೂ ವಿಥೌಟ್ ಫೈಂಡಿಂಗ್ ಟೈಮ್ ಫಾರ್ ಐದರ್ ಲವ್ ಆರ್ ಸ್ಲೀಪ್. ಎಷ್ಟು ಮಟ್ಟಿಗೆ ಆತ ಶ್ರಮ ಪಡ್ತಾನೆ. ಇಲ್ಲಿ ಟ್ವೈಲ್ಸ್ ಅಂದ್ರೇನು? ಶ್ರಮ ಪಡೋದು. ಎಷ್ಟು ಮಟ್ಟಿಗೆ ಆತ ಶ್ರಮ ಪಡ್ತಾನಂದರೆ ಆತನಿಗೆ ಪ್ರೀತಿಸಲು ಅಥವಾ ಮಲಗಲು ಟೈಮೇ ಸಿಗೋದಿಲ್ಲ, ಅಷ್ಟು ಮಟ್ಟಿಗೆ ಆತ ತನ್ನ ಒಂದು ಶ್ರಮವನ್ನು ಪಡ್ತಾನೆ. ಹಿ ವಾಕ್ಸ್ ಆಫ್ ಲೈಫ್ ಇನ್ಕ್ಲೂಡ್ಸ್ ವಾಕಿಂಗ್ ಬ್ಯಾಕ್ವರ್ಡ್, ಫಾರ್ವರ್ಡ್,
a field and everywhere. ಈ ವ್ಯಕ್ತಿ ನಡ್ತಾ ನಡ್ತಾ ಎಲ್ಲಿವರೆಗೆ ಹೋಗ್ತಾನೆ ಅಂದರೆ ಜೀವನದಲ್ಲಿ ಹಲವಾರು ಫಾರ್ವರ್ಡ್ಗಳು ಬರುತ್ತೆ, ಬ್ಯಾಕ್ವರ್ಡ್ ಬರುತ್ತೆ. ಅಂದರೆ ಜೀವನದಲ್ಲಿ ಕೆಲವೊಂದು ಸಲ ಮುಂದೆ ಹೋಗ್ತಾನೆ, ಕೆಲವೊಂದು ಸಲ ಹಿಂದೆ ಬೀಳ್ತಾನೆ, ಕೆಲವೊಂದು ಸಲ ಫೀಲ್ಡಿಗೆ ಹೋಗ್ತಾನೆ, ಕೆಲವೊಂದು ಸಲ ಎಲ್ಲ ಕಡೆ ಹೋಗ್ತಾನೆ. ಆ್ಯಂಡ್ ಫೈನಲಿ ಹಿಸ್ ಲೈಫ್ ಸ್ಟಾಪ್ಸ್. ಕೊನೆಗೆ ಇಷ್ಟೆಲ್ಲ ಶ್ರಮ ಪಟ್ಟು 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 ಕೊನೆಗೆ ಆತನ ಜೀವನ ಕೊನೆಗೊಳ್ಳುತ್ತೆ. Thus he departs from this world without getting a chance to live the life that he has aspired to live even as a child. ಈ ಥರ ದುಡ್ತಾ 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 ಕೊನೆಗೆ ತನ್ನ ಕೊನೆಗೆ ಸಾವಪ್ತಾನೆ. ಬಟ್ ಆತನ ಒಂದು ಸ್ವಾತಂತ್ರ್ಯವನ್ನು, ತನ್ನ ಒಂದು ಅಭಿರುಚಿಗಳನ್ನು, ತನ್ನ ಒಂದು ಗುರಿಗಳನ್ನು ತಲುಪದೆ ಹಾಗೆ ಹೋಗ್ಬಿಡ್ತಾನೆ. ನೋಡಿ ಯಾವ ಥರ ಹೇಳ್ತಾನೆ, ದಿಸ್ ವರ್ಲ್ಡ್, ಈ ಜಗತ್ತನ್ನು ಬಿಟ್ಟು ಹೋಗ್ತಾನೆ ಅಂದರೆ ಸಾವು ಅಪ್ತಾನೆ. ವಿತೌಟ್ ಗೆಟಿಂಗ್ ಎ ಚಾನ್ಸ್ ಟು ಲೀವ್, ಸ್ವತಂತ್ರವಾಗಿ ಬದುಕಬೇಕು. ಮಗು ಯಾವ ಥರ ತನ್ನ ಆಸೆ ಪಟ್ಟಿರುತ್ತೆ, ನಾನು ಬಟರ್ಫ್ಲೈ ಆಗಬೇಕು ಅಥವಾ ನಾನು ಫ್ರೂಟ್ ಆಗಬೇಕು ಅಂತ. ಸೊ ಯಾವ ಆಸೆ ಕೂಡ ಈಡೇರದೆ ನಿರಾಶೆಯಿಂದ ಈ ಜಗತ್ತನ್ನು ಬಿಟ್ಟು ಹೋಗ್ತಾನೆ ಅಂತಕ್ಕಂಥ ಕವಿ ಈ ಕವನದಲ್ಲಿ ಒಂದು ಯಾವ ಥರ ವ್ಯಕ್ತಿ ತನ್ನ ಸಮಾಜದಲ್ಲಿ ತನ್ನತನವನ್ನು ಕಳ್ಕೊಂಡು ಸಮಾಜದ ಕಟ್ಟುಪಾಡುಗಳಿಗೆ, ನೀತಿಗಳಿಗೆ, ಒತ್ತಡಕ್ಕೆ ಒಳಗಾಗಿ ತನ್ನ ಒಂದು ಆಸೆ ಆಕಾಂಕ್ಷೆಗಳನ್ನು ಬದಿಗಿಟ್ಟು ದುಡಿದು ಸಾಯ್ತಾನೆ ಅಂತಕ್ಕಂಥದ್ದೇ ಈ ಕವನದ ಒಂದು ಸಾರಾಂಶ. ಸೊ ಥೀಮ್ ಆಫ್ ದ ಪೋಯಮ್, ಈ ಕವನದ ಒಂದು ಥೀಮ್ ಏನು, ಮೇನ್ ಉದ್ದೇಶ ಏನು ಈ ಕವನದು? ದ ಫ್ರೀಡಮ್ ಆಫ್ ಚೈಲ್ಡ್ ಈಸ್ ಲಾಸ್ಟ್ ವೆನ್ ಅ ಪರ್ಸನ್ ಬಿಕಮ್ಸ್ ಅನ್ ಅಡಲ್ಟ್ ಆ್ಯಂಡ್ ಈಸ್ ಎಕ್ಸ್ಪೋಸ್ಡ್ ಟು ಅ ಲೈಫ್ ಆಫ್ ಕಾನ್ಸ್ಟೆಂಟ್ ವರ್ಕ್ ಆ್ಯಂಡ್ ಸ್ಟ್ರಗಲ್. ಮಗು ಹುಟ್ಟಿದಾಗ ತುಂಬ ಸ್ವಾತಂತ್ರ್ಯವಾಗಿರುತ್ತೆ. ಬೆಳೀತಾ ಬೆಳೀತಾ ಅಡಲ್ಟ್ ಆದ ಹಾಗೆ ಅದು ಏನು ಮಾಡುತ್ತೆ, ತನ್ನ ಒಂದು ದುಡಿಮೆಯಲ್ಲಿ, ಕೆಲಸದಲ್ಲಿ, ತನ್ನ ಜೀವನದ ಕಷ್ಟಗಳ ವಿರುದ್ಧ ಹೋರಾಡ್ತಾ ತನ್ನ ಜೀವನವನ್ನು ಕಳೀತಾನೆ. ಔಟ್ಸೈಡ್ ಆ್ಯಂಡ್ ಕಂಟ್ರೋಲೇಬಲ್ ಫೋರ್ಸಸ್ ಹ್ಯಾವ್ ದ ಪವರ್ ಟು ಡೈರೆಕ್ಟ್ ಒನ್ಸ್ ಲೈಫ್. ಹೊರಗಡೆ ಇರ್ತಕ್ಕಂಥ ಶಕ್ತಿಗಳು, ಅದು ಜಾತಿ ಆಗಿರ್ಬೋದು ಅಥವಾ ಅಂತಸ್ತು ಆಗಿರ್ಬೋದು, ಶ್ರೀಮಂತಿಕೆ ಆಗಿರ್ಬೋದು, ಸಮಾಜದ ಒಂದು ಸ್ಥಾನಮಾನಗಳಾಗಿರ್ಬೋದು, ಇವೆಲ್ಲ ಆ ವ್ಯಕ್ತಿಯನ್ನು ಯಾವ ಥರ ಹೋಗಬೇಕು ಅನ್ನೋದನ್ನು ಡೈರೆಕ್ಟ್ ಮಾಡುತ್ತೆ, ಅದನ್ನು ಒತ್ತಾಯ ಮಾಡುತ್ತೆ, ನೀನು ಇದೇ ರೂಟಲ್ಲಿ ಹೋಗಬೇಕು ಅಂತ. ಆ್ಯಂಡ್ ದಸ್ ಲೈಫ್ ಇನ್ ಸೊಸೈಟಿ ಟೇಕ್ಸ್ ಅವೇ ಪೀಪಲ್ಸ್ ಫ್ರೀ ಸ್ಪಿರಿಟ್ಸ್ ಅಂಟಿಲ್ ದೇ ಆರ್ ಫ್ರೀಡ್ ಅಗೇನ್ ಬೈ ಡೆತ್. ಸೊ ಈ ಥರ ಸಮಾಜ ಆ ವ್ಯಕ್ತಿ ಎಲ್ಲ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳುತ್ತೆ. ಎಲ್ಲಿವರೆಗೆಂದರೆ ಆತ ಸಾವಿಗೆ ಬಲಿಯಾಗುವವರೆಗೆ. ಸಾವಿನ ನಂತರ ಮಾತ್ರ ಆ ಥರ ಸ್ವಾತಂತ್ರ್ಯ ಆಗ್ತಾನೆ, ಹೊರತು ಜೀವಂತ ಇರೋ ತನಕ ಆತ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ. ನೆರೂಡ್ ಕ್ರಿಟಿಸೈಸಸ್ ಸೊಸೈಟಿ ಫಾರ್ ಬರ್ಡನಿಂಗ್ ದ ಚಿಲ್ಡ್ರನ್ ವಿತ್ ಮಾರ್ಕ್ಸ್ ಆ್ಯಂಡ್ ಅವಾರ್ಡ್ಸ್. ಸೊ ಕವಿಯ ಒಂದು ಉದ್ದೇಶ ಅಂದರೆ ಈ ಸಮಾಜದಲ್ಲಿ ಮಗುವನ್ನು ನಾವು ಯಾವ ಥರ ಒತ್ತಡಕ್ಕೆ ಒಳಪಡಿಸ್ತಾ ಇದ್ದೀವಿ ಅಂದರೆ ಬರೀ ಅಂಕಗಳನ್ನು ಜಾಸ್ತಿ ತೊಗೋಬೇಕು, ಅವಾರ್ಡ್ಗಳನ್ನ ತೆಗೆದುಕೋಬೇಕಂತ ನಾವು ಮಕ್ಕಳನ್ನು ಒತ್ತಾಯ ಮಾಡ್ತಾ ಇರ್ತೀವಿ. ಯಾಕಂದರೆ ಪ್ರತಿಯೊಂದು ಮಗು ಕೂಡ ತನ್ನ ಬಾಲ್ಯವನ್ನು ಎಂಜಾಯ್ ಮಾಡ್ತಕ್ಕಂಥ ಒಂದು ಸ್ವಾತಂತ್ರ್ಯ ಈ ನಿಸರ್ಗ ಕೊಟ್ಟಿದೆ. ಬಟ್ ನಾವೇನು ಮಾಡ್ತಾಯಿದ್ವಿ, ಈ ಕಾಂಪಿಟೇಷನ್ ವರ್ಲ್ಡಲ್ಲಿ ಚಿಕ್ಕ ಮಗು ಆಟ ಆಡುವ ಮಗುವನ್ನು ಒಯ್ದು ಕೋಚಿಂಗ್ ಕ್ಲಾಸು, ಟ್ಯೂಷನ್ ಅಂತ ಹಚ್ಚಿ ಆ ಮಕ್ಕಳಿಗೆ ಕೇವಲ ಅಂಕ ಗಳಿಸೋದೇ ಒಂದು ಜೀವನ ಅಂತ ಅವರಿಗೆ ಕಲಿಸಿಕೊಟ್ಬಿಡ್ತೀವಿ. ಅವರ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಅವರಿಗೆ ಸಂಪೂರ್ಣವಾಗಿ ನಮ್ಮ ಒಂದು ಉದ್ದೇಶ ಯಾವ ಥರ ಇರುತ್ತೆ, ನಮ್ಮ ಆಸೆ ಏನಿರುತ್ತೋ ಆ ಪ್ರಕಾರ ಅವರನ್ನು ಚೇಂಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. Instead of spending its childhood happily, the child worked very hard to get good marks to shape its future. ಸೊ ಮಗುವನ್ನು ಈ ಥರ ಒತ್ತಾಯಪಡಿಸಿದಾಗ ಸಹಜವಾಗಿ ಏನಾಗುತ್ತೆ, ಆ ಮಗು ಆತಂಕಕ್ಕೆ, ಖಿನ್ನತೆಗೆ ಒಳಗಾಗಿ ತನ್ನ ಜೀವನ ರೂಪಿಸಿಕೊಳ್ಳೋ ಸಲುವಾಗಿ ಅಂಕಗಳನ್ನು ಮಾತ್ರ ತನ್ನ ಒಂದು ಗುರಿ ಅಂದ್ಕೊಂಡು ಕಷ್ಟಪಟ್ಟು ದುಡಿಯೋಕ್ಕೆ ಪ್ರಾರಂಭ ಮಾಡುತ್ತೆ. ಸೊಸೈಟಿ ಡಸ್ ನಾಟ್ ಲೀವ್ ದ ಚೈಲ್ಡ್ ಅಕಾರ್ಡಿಂಗ್ ಟು ಇಟ್ಸ್ ವಿಲ್. ಈ ಸಮಾಜ ಅನ್ನೋದು ಮಗು ತನ್ನ ಇಚ್ಛೆ ಪಟ್ಟಂತೆ ಬೆಳಕ್ಕೆ ಯಾವಾಗಲೂ ಬಿಡೋದಿಲ್ಲ. ಆ್ಯಂಡ್ ವಿಶ್ but ties the bonds of society and makes it move along a path according to the society's wish. ಕೊನೆಗೆ ಮಗುವನ್ನು ಯಾವ ಥರ ಅದು ತನ್ನ ತೆಕ್ಕೆಗೆ ತೆಗೆದುಕೊಳ್ತೆ ಅಂದರೆ ತನ್ನ ಆಸೆ, ಕಟ್ಟುಪಾಡುಗಳು, ಜಾತಿ ಪದ್ಧತಿ, ಶ್ರೀಮಂತಿಕೆ, ಮೇಲು ಕೀಳು ಅಂತಕ್ಕಂಥ ಎಲ್ಲ ಒತ್ತಡದಲ್ಲಿ, ಕಾಂಪಿಟೇಷನ್ ಯುಗದಲ್ಲಿ ಒತ್ತಡಕ್ಕೆ ಒಳಗೆ ಹಾಕಿ ಮಗುವಿಗೆ ತನ್ನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಹರಣ ಮಾಡಿ ಒಬ್ಬ ನಿರ್ಜೀವ ವಸ್ತು ಥರ ಅದನ್ನು ಬೆಳಕೆ ಈ ಸಮಾಜ ಒತ್ತಾಯ ಮಾಡುತ್ತೆ ಅಂತಕ್ಕಂಥದ್ದು ಈ ಒಂದು ಕವನದಲ್ಲಿ ನೆರೂಡ್ ಅಂತಕ್ಕಂಥ ಕವಿಯವರು ಹೇಳ್ತಾರೆ. ಒಟ್ಟಾರೆ ಈ ಕವಿಯ ಒಂದು ಉದ್ದೇಶ ಏನಂದರೆ ಯಾವುದೇ ಒಂದು ಜೀವಿ ಇರಲಿ ಅದಕ್ಕೆ ಸ್ವತಂತ್ರವಾಗಿ ಬೆಳತಕ್ಕಂಥ ಅವಕಾಶ ಕೊಡಬೇಕು. ಅದರ ಆಸೆ ಏನಿರುತ್ತೆ, ಅದರ ಗುರಿ ಏನಿರುತ್ತೆ, ಆ ಗುರಿಗಳಿಗೆ ನಾವು ಪ್ರೋತ್ಸಾಹ ಕೊಡಬೇಕೆ ಹೊರತು ಪೋಷಕರಾದವರು ತಮ್ಮ ಆಸೆ, ತಮ್ಮ ಗುರಿಗಳಿಗೆ ಯಾವುದೇ ಕಾರಣಕ್ಕೂ ಮಗುವನ್ನು ಒತ್ತಾಯಪಡಿಸಬಾರ್ದು. ಮಗುವಿಗೆ ಯಾವುದು ಇಷ್ಟ ಇರುತ್ತೆ ಅದರಲ್ಲೇ ಒಂದು ಕಲಿಸಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನೋದೇ ಈ ಒಂದು ಕವನದ ಉದ್ದೇಶ. ಇಷ್ಟು ಈ ಒಂದು ಕವನದ ಸಾರಾಂಶ. ಸೊ ಈ ಕವನಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಇವತ್ತಿನ ಕ್ಲಾಸ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ಕೊಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಆಲ್.